ನಮಸ್ಕಾರ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಅದು ಇವತ್ತು ನಾವು ನೋಡ್ತಿರುವ ಒಂದೇ ಅಖಂಡ ರಾಷ್ಟ್ರವಾಗಿರಲಿಲ್ಲ ಗೊತ್ತಾ. ಬದಲಿಗೆ ನೂರಾರು ಸಣ್ಣ ಪುಟ್ಟ ರಾಜ್ಯಗಳ ಸಂಸ್ಥಾನಗಳ ಒಂದು ಗುಂಪು ಅಷ್ಟೇ. ಹಾಗಾದ್ರೆ ಈ ನೂರಾರು ತುಂಡುಗಳು ಒಗ್ಗೂಡಿ ಒಂದೇ ದೇಶವಾಗಿದ್ದು ಲೇಗೆ? ಬನ್ನಿ, ಈ ಮಹಾನ್ ಏಕೀಕರಣದ ಹಿಂದಿನ ಕಥೆಯನ್ನ ನೋಡೋಣ. 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ನಿಜ. ಆದರೆ ಅದರ ಜೊತೆಗೆ ಒಂದು ದೊಡ್ಡ ಸವಾಲು ಕೂಡ ಬಂತು. ದೇಶದೊಳಗೆ ಬರೋಬ್ಬರಿ 560ಕ್ಕೂ ಹೆಚ್ಚು ಸ್ವತಂತ್ರ ಸಂಸ್ಥಾನಗಳಿದ್ವು. ಊಹಿಸ್ಕೊಳ್ಳಿ, ಪ್ರತಿಯೊಂದಕ್ಕೂ ತನ್ನದೇ ರಾಜ, ತನ್ನದೇ ಕಾನೂನು, ಇವೆಲ್ಲವನ್ನು ಒಗ್ಗೂಡಿಸಿ ಒಂದು ದೇಶ ಕಟ್ಟೋದು ಅಂದ್ರೆ ಅದು ಸುಲಭದ ಮಾತಾಗಿರಲಿಲ್ಲ. ಹಾಗಾದ್ರೆ ಇಷ್ಟೊಂದು ಬೇರೆ ಬೇರೆ ಸಂಸ್ಥಾನಗಳನ್ನ ಒಟ್ಟಿಗೆ ಸೇರಿಸಿ ಒಂದು ರಾಷ್ಟ್ರರನ್ನ ಕಟ್ಟಿದ್ ಹೇಗೆ? ಈ ದೊಡ್ಡ ಪ್ರಶ್ನೆಗೆ ಉತ್ತರ 3 ಪ್ರಮುಖ ಸಂಸ್ಥಾನಗಳ ವಿಲೀನದ ಕಥೆಯಲ್ಲೇ ಅಡಗಿದೆ. ಅವು ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ್. ಸರಿ, ಹಾಗಾದರೆ ಮೊದಲು ಜುನಾಗಢದ ಕಥೆ ನೋಡೋಣ. ಇಲ್ಲಿ ಆಗಿದ್ದೇನು ಅಂದ್ರೆ, ರಾಜನೊಬ್ಬನ ನಿರ್ಧಾರಕ್ಕೂ ಜನರ ಆಸೆಗೂ ನೇರ ಯುದ್ಧವೇ ನಡೆದೋಯ್ತು. ಇದು ಪ್ರಜಾಪ್ರಭುತ್ವದ ಶಕ್ತಿಯಂದ್ರೇನು ಅಂತ ತೋರ್ಸ್ಕೊಟ್ಟ ಒಂದು ಅದ್ಭುತ ಘಟನೆ. ಜುನಾಗಢದ ಸಮಸ್ಯೆ ತುಂಬಾ ಸಿಂಪಲ್ ಆಗಿತ್ತು. ಒಂದು ಕಡೆ ಅಲ್ಲಿನ ನವಾಬ್ ಮಹಾಬತ್ ಖಾನ್, ಆತ ತನ್ನ ಸಂಸ್ಥಾನವನ್ನ ಪಾಕಿಸ್ತಾನಕ್ಕೆ ಸೇರಿಸ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದ. ಇನ್ನೊಂದು ಕಡೆ ಅಲ್ಲಿನ ಬಹುಸಂಖ್ಯಾತ ಜನರು, ಅವರೆಲ್ಲರಿಗೂ ಭಾರತದ ಜೊತೆ ಸೇರ್ಬೇಕೆಂಬ ಆಸೆ. ನೋಡಿ, ರಾಜನ ನಿರ್ಧಾರ ಒಂದೂ, ಪ್ರಜೆಗಳ ಇಚ್ಛೆ ಇನ್ನೊಂದು. ನವಾಬನ ನಿರ್ಧಾರ ಕೇಳಿ ಜನ ಸುಮ್ಮನೆ ಕೂರಲಿಲ್ಲ. ರಾಜ್ಯದ ತುಂಬೆಲ್ಲ ದಂಗೆ ಎದ್ಬಿಟ್ರು. ಈ ಜನ ಆಕ್ರೋಶಕ್ಕೆ ಹೆದರದ ನವಾಬ್ ಕೊನೆಗೆ ತನ್ನ ರಾಜ್ಯ, ಪ್ರಜೆ ಎಲ್ಲರನ್ನೂ ಬಿಟ್ಟು ಪಾಕಿಸ್ತಾನಕ್ಕೆ ಓಡಿಹೋದ. ಜುನಾಗಢ್ ಅಕ್ಷರಶಃ ಅನಾಥವಾಗಿ ಹೋಯಿತು. ಈ ಬಿಕ್ಕಟ್ಟನ್ನ ಬಗೆಹರಿಸೋಕೆ ಒಂದು ಸರಳ ಆದರೆ ತುಂಬಾನೇ ಪವರ್ಫುಲ್ ಆದ ದಾರಿಯನ್ನ ಬಳಸ್ಕೊಳ್ಳಲಾಯಿತು. ಅದೇ ಜನಮತ ಗಣನೆ. ಅಂದ್ರೆ, ನಿಮ್ಮ ಭವಿಷ್ಯವನ್ನ ನೀವೇ ನಿರ್ಧಾರಿಸಿ ಅಂತ ಜನರ ಕೈಗೆ ಅಧಿಕಾರ ಕೊಟ್ರು. ನಿರೀಕ್ಷೆಯಂತೆಯೇ ಬಹುತೇಕ ಎಲ್ಲರೂ ಭಾರತದ ಪರವಾಗಿಯೇ ವೋಟ್ ಹಾಕಿದ್ರು. ಹೀಗೆ ಜುನಾಗಢದಲ್ಲಿ ರಾಜನ ಮಾತಲ್ಲ, ಜನರ ತೀರ್ಪೇ ಫೈನಲ್ ಆಯ್ತು. ಈಗ ಬರೋಣ ಎರಡನೇ ಕೇಸ್ಗೆ, ಹೈದರಾಬಾದ್. ಜುನಾಗಢ ಒಂದು ಸ್ಯಾಂಪಲ್ ಅಷ್ಟೇ. ಅಸಲಿ ಸವಾಲ್ ಇದ್ದಿದ್ದು ಇಲ್ಲಿ. ಯಾಕಂದ್ರೆ ಹೈದರಾಬಾದ್ ಆಗಿನ ಸಂಸ್ಥಾನಗಳಲ್ಲೇ ಅತಿ ದೊಡ್ಡದು, ಅತಿ ಶ್ರೀಮಂತವಾದದ್ದು. ಹಾಗಾಗಿ ಇಲ್ಲಿನ ಸಮಸ್ಯೆನೂ ಅಷ್ಟೇ ದೊಡ್ಡದಾಗಿತ್ತು. ಹೈದರಾಬಾದ್ನ ನಿಜಾಮ್ ಉಸ್ಮಾನ್ ಅಲಿ ಖಾನ್, ಅವನಿಗೆ ಭಾರತದ ಜೊತೆನೂ ಸೇರ್ಬೇಕಾಗಿರ್ಲಿಲ್ಲ, ಪಾಕಿಸ್ತಾನದ ಜೊತೆನೂ ಬೇಡ. ಬದಲಿಗೆ ಹೈದರಾಬಾದನ್ನ ಒಂದು ಸಪರೇಟ್ ಸ್ವತಂತ್ರ ದೇಶವನ್ನಾಗಿ ಮಾಡಬೇಕು ಅನ್ನೋದು ಅವನ ದೊಡ್ಡ ಕನಸು. ಇದು ಭಾರತದ ನಕ್ಷೆಯ ಮಧ್ಯದಲ್ಲೇ ಒಂದು ಬೇರೆ ದೇಶ ಇದ್ದ ಹಾಗೆ. ದೇಶದ ಭದ್ರತೆಗೆ ಇದು ದೊಡ್ಡ ಅಪಾಯವಾಗಿತ್ತು. ಹೈದರಾಬಾದ್ ಸಮಸ್ಯೆ ದಿನದಿಂದ ದಿನಕ್ಕೆ ದೊಡ್ಡಾಗ್ತಾ ಹೋಯಿತು. ಮೊದಲು 1947ರ ನವೆಂಬರ್ನಲ್ಲಿ ನಿಜಾಮ್ ಭಾರತದ ಜೊತೆ ಒಂದು ಯಥಾಸ್ಥಿತಿ ಒಪ್ಪಂದ ಮಾಡಿಕೊಂಡ. ಅಂದ್ರೆ ಸದ್ಯಕ್ಕೇನು ಮಾಡೋದು ಬೇಡ ಅಂತ. ಆದರೆ ಅವನ ಕೆಟ್ಟ ಆಡಳಿತದ ವಿರುದ್ಧ ಜನರ ಹೋರಾಟ ಜೋರಾಯಿತು. ಇದನ್ನ ಹತ್ತಿಕ್ಕೋಕೆ ರಜಾಕಾರರು ಅನ್ನೋ ಖಾಸಗಿ ಸೈನ್ಯ ಹಿಡಿತು. ಅವರು ಮಾಡಿದ ಹಿಂಸಾಚಾರಕ್ಕೆ ಕೊನೆ ಮೊದಲೇ ಇರಲಿಲ್ಲ. ಕೊನೆಗೆ ಪರಿಸ್ಥಿತಿ ಕೈಮೀರಿ ಹೋದಾಗ ಸೆಪ್ಟೆಂಬರ್ 1948ರಲ್ಲಿ ಭಾರತ ಸರ್ಕಾರ ಆಪರೇಷನ್ ಪೋಲೋ ಶುರು ಮಾಡಲೇಬೇಕಾಯಿತು. ಹಾಗಾದ್ರೆ ಯಾರು ಈ ರಜಾಕಾರರು? ಇವರು ನಿಜಾಮನಿಗ ನಿಷ್ಠರಾಗಿದ್ದ ಒಂದು ಖಾಸಗಿ ಸೈನ್ಯ. ಇವರ ಕೆಲ್ಸನೇ ನಿಜಾಮನನ್ನ ವಿರೋಧಿಸೋರ್ ಮೇಲೆ, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಮೇತರರ ಮೇಲೆ ಅಮಾನವೀಯವಾಗಿ ದೌರ್ಜನ್ಯ ಮಾಡೋದು, ಅವರ ಆಸ್ತಿಪಾಸ್ತಿ ಲೂಟಿ ಮಾಡೋದು. ಹೈದರಾಬಾದ್ನಲ್ಲಿ ಈ ಅರಾಜಕತೆಗೆ ಒಂದು ಫುಲ್ ಸ್ಟಾಪ್ ಇಡ್ಲೇಬೇಕಿತ್ತು. ಆಗ ಭಾರತ ಸರ್ಕಾರ ಒಂದು ನಿರ್ಣಾಯಕ ಹೆಜ್ಜೆ ಇಟ್ಟು ಭಾರತೀಯ ಸೇನೆ ಹೈದರಾಬಾದ್ ಪ್ರವೇಶ ಮಾಡ್ತು. ಇದೊಂದು ಪೊಲೀಸ್ ಕಾರ್ಯಾಚರಣೆಯಾಗಿತ್ತು. ಇದಕ್ಕೆ ಕೊಟ್ಟಿದ್ದ ಕೋಡ್ ನೇಮ್ ಆಪರೇಷನ್ ಪೋಲೋ. ಆಪರೇಷನ್ ಪೋಲೋ ತುಂಬಾ ಬೇಗನೆ ಮುಗೀತು. ಭಾರತೀಯ ಸೇನೆ ಹೈದರಾಬಾದ್ ಒಳಗೆ ಬಂದ ಕೆಲವೇ ದಿನಗಳಲ್ಲಿ ನಿಜಾಮನ ಸೇನೆ ಯಾವುದೇ ದೊಡ್ಡ ಹೋರಾಟವಿಲ್ಲದೆ ಶರಣಾಯಿತು. ಇದರೊಂದಿಗೆ ನಿಜಾಮನ ಸ್ವತಂತ್ರ ದೇಶದ ಕನಸು ಪುಡಿಪುಡಿಯಾಯಿತು. ಹೈದರಾಬಾದ್ ಸಂಸ್ಥಾನ ಕೊನೆಗೂ ಭಾರತ ಒಕ್ಕೂಟದ ಭಾಗವಾಯಿತು. ಈಗ ನಮ್ಮ ಕೊನೆಯ ಮತ್ತು ಎಲ್ಲಕ್ಕಿಂತ ಕ್ಲಿಷ್ಟಕರವಾದ ಪ್ರಕರಣಕ್ಕೆ ಬರೋಣ, ಕಾಶ್ಮೀರ್. ಜುನಾಗಢ್ ಮತ್ತು ಹೈದರಾಬಾದ್ನಂತೆ ಇದರ ಕಥೆ ವಿಲೀನದೊಂದಿಗೆ ಮುಗಿಯಲಿಲ್ಲ. ಬದಲಾಗಿ ಅಲ್ಲಿಂದಲೇ ಒಂದು ದೀರ್ಘಕಾಲದ ವಿವಾದ ಶುರುವಾಯಿತು. ಕಾಶ್ಮೀರದ ಪರಿಸ್ಥಿತಿ ಯಾಕೆ ಅಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂದ್ರೆ, ಇಲ್ಲಿ ರಾಜ ಹಿಂದೂ ಮಹಾರಾಜ ಹರಿಸಿಂಗ್, ಆದರೆ ಜನಸಂಖ್ಯೆಯಲ್ಲಿ ಬಹುಪಾಲು ಮುಸ್ಲಿಮರು. ರಾಜನಿಗೆ ಕಾಶ್ಮೀರವನ್ನು ಒಂದು ಸ್ವತಂತ್ರ ದೇಶವಾಗಿ ಉಳಿಸ್ಕೊಳ್ಳೋ ಆಸೆ. ಇನ್ನೊಂದೆಡೆ ಪಾಕಿಸ್ತಾನ ನಮ್ಮ ಪಕ್ಕದಲ್ಲೇ ಇದೆ, ಇಲ್ಲೂ ಮುಸ್ಲಿಮ್ರೇ ಜಾಸ್ತಿ ಇದ್ದಾರೆ, ಹಾಗಾಗಿ ಕಾಶ್ಮೀರ ನಮ್ಗೆ ಸೇರಬೇಕು ಅಂತ ವಾದ ಮಾಡ್ತಿತ್ತು. ಹೀಗೆ ಎಲ್ಲರ ಹಿತಾಸಕ್ತಿಗಳು ಬೇರೆ ಬೇರೆಯಾಗಿದ್ವು.
ಸರಿಯಾಗಿ ಇದೇ ಗೊಂದಲದ ಸಮಯದಲ್ಲಿ ಅಕ್ಟೋಬರ್ 1947ರಲ್ಲಿ ಪಾಕಿಸ್ತಾನದ ಬುಡಕಟ್ಟು ಪಡೆಗಳು ಕಾಶ್ಮೀರದ ಮೇಲೆ ದಾಳಿ ಮಾಡಿಬಿಟ್ವು. ತಮ್ಮನ್ನು ರಕ್ಷಿಸ್ಕೊಡೋಕೆ ಮಹಾರಾಜ ಹರಿಸಿಂಗ್ಗೆ ಬೇರೆ ದಾರಿಯೇ ಇರಲಿಲ್ಲ. ಅವರು ಭಾರತದ ಸಹಾಯ ಕೇಳಿದ್ರು. ಅದಕ್ಕಾಗಿ ಅಕ್ಟೋಬರ್ 26, 1947ರಂದು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸುವ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸಹಿ ಹಾಕಿದ ಮರುದಿನವೇ ಭಾರತೀಯ ಸೇನೆ ಕಾಶ್ಮೀರದ ರಕ್ಷಣೆಗೆ ಹೋಯಿತು. ಆದರೆ ಕಾಶ್ಮೀರ ಭಾರತಕ್ಕೆ ಸೇರಿದ್ದಷ್ಟೇ ಸಮಸ್ಯೆ ಮುಗಿಯಲಿಲ್ಲ. ಬದಲಿಗೆ ಇಡೀ ವಿವಾದವನ್ನು ಹೊಸ ರೂಪವನ್ನೇ ಪಡ್ಕೊಳ್ತು. ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೋಗಿ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿತು. ಭಾರತದ ಸಂವಿಧಾನದಲ್ಲಿ ವಿಧಿ 370ರ ಅಡಿಯಲ್ಲಿ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಸಿಕ್ತು. ಆದರೂ ವಿವಾದ ಬಗೆಹರಿಯಲಿಲ್ಲ. ಭಾರತ-ಪಾಕಿಸ್ತಾನದ ನಡುವೆ ಯುದ್ಧಗಳು ನಡೆದವು. ಕಣಿವೆಯಲ್ಲಿ ಪ್ರತ್ಯೇಕತೆಗಾಗಿ ಉಗ್ರವಾದವೂ ಶುರುವಾಯಿತು. ಇಷ್ಟೆಲ್ಲ ಸವಾಲುಗಳು, ಇಷ್ಟೆಲ್ಲ ಸಂಸ್ಥಾನಗಳು, ಇಷ್ಟೆಲ್ಲ ಸಮಸ್ಯೆಗಳು ಇವೆಲ್ಲವನ್ನೂ ನಿಭಾಯಿಸಿ ಒಂದೇ ದೇಶವನ್ನಾಗಿ ಕಟ್ಟಿದ ಆ ಸೂತ್ರಧಾರಿ ಯಾರು? ಈ ಬೃಹತ್ ಕೆಲಸದ ಹಿಂದಿನ ಶಕ್ತಿ ಯಾರದು? ಆ ನಾಯಕ ಬೇರಾರೂ ಅಲ್ಲ, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಈ ಎಲ್ಲ ಕಠಿಣ ಸವಾಲುಗಳನ್ನು ಎದುರಿಸಿ ಅತ್ಯಂತ ದೃಢ ನಿರ್ಧಾರದಿಂದ ದೇಶವನ್ನು ಒಗ್ಗೂಡಿಸಿದ ಪ್ರಮುಖ ವ್ಯಕ್ತಿ. ಇವರನ್ನ ಭಾರತದ ಏಕೀಕರಣದ ಶಿಲ್ಪಿ ಅಂತಲೇ ಕರೆಯೋದು. ಹಾಗಾದ್ರೆ ಪಟೇಲರ ಯಶಸ್ಸಿನ ಗುಟ್ಟೇನು? ಅವರಲ್ಲಿ ಒಂದು ಅದ್ಭುತ ಕಾಂಬಿನೇಷನ್ ಇತ್ತು. ಒಂದು ಕಡೆ ಚಾಣಾಕ್ಷ ರಾಜತಾಂತ್ರಿಕತೆ, ತಾಳ್ಮೆಯಿಂದ ಮಾತುಕತೆ ನಡೆಸೋದು. ಇನ್ನೊಂದು ಕಡೆ ದೇಶದ ಏಕತೆಗೆ ಧಕ್ಕೆ ಬಂದಾಗ ಹೈದರಾಬಾದ್ನಲ್ಲಿ ಮಾಡಿದಂತೆ ಕಠಿಣ ಕ್ರಮ ತಗೊಳ್ಳೋ ಧೈರ್ಯ. ಈ ಎರಡೂ ಗುಣಗಳೇ ಅವರ ಯಶಸ್ಸಿನ ಸೂತ್ರವಾಗಿತ್ತು. ಇದೇ ಕಾರಣಕ್ಕಾಗಿಯೇ ಇವತ್ತಿಗೂ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಗೌರವದಿಂದ ಕರೆಯೋದು. ಸ್ವತಂತ್ರ ಭಾರತದ ನಕ್ಷೆ ಈಗಿದೆ ಅಂದ್ರೆ ಅದರಲ್ಲಿ ಅವರ ಕೊಡುಗೆ ನಿಜಕ್ಕೂ ಅಳೆಯಲು ಸಾಧ್ಯವಾಗದ್ದು. ಸರ್ದಾರ್ ಪಟೇಲರು ಒಂದು ರಾಷ್ಟ್ರವನ್ನಂತೂ ಕಟ್ಟಿಕೊಟ್ರು. ಆದರೆ ಇವತ್ತಿನ ದಿನಗಳಲ್ಲಿ ಆ ರಾಷ್ಟ್ರದ ಏಕತೆಯನ್ನ ಕಾಪಾಡಿಕೊಳ್ಳೋದು ಹೇಗೆ? ಈ ಐತಿಹಾಸಿಕ ಘಟನೆಗಳಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಇದು ಇಂದಿಗೂ ಎಂದೆಂದಿಗೂ ನಮ್ಮೆಲ್ಲರ ಮುಂದಿರುವ ಒಂದು ದೊಡ್ಡ ಪ್ರಶ್ನೆ.